ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಅರುಜೀವ ಆಯುರ್ವೇದ ಆಸ್ಪತ್ರೆ ಕಲಬುರಗಿ ವತಿಯಿಂದ ಮಕರ ಸಂಕ್ರಾಂತಿ ಮತ್ತು ಗಣರಾಜ್ಯೋತ್ಸವ ಅಂಗವಾಗಿ ಅರುಜೀವ ಸಂಸ್ಥೆಯು ಉಚಿತ ಯೋಗ ಶಿಬಿರ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ಅರುಜೀವ ಮುಖ್ಯಸ್ಥರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಕ್ರಾಂತಿ ಹಬ್ಬ ಹಾಗೂ ಗಣರಾಜ್ಯೋತ್ಸವದ ಆಚರಣೆಯ ನಿಮಿತ್ತವಾಗಿ ನಗರದ ಐವನ್ ಶಾಹಿ ಉದ್ಯಾನವನದಲ್ಲಿ ಉಚಿತ ಯೋಗ ಶಿಬಿರ, ಯೋಗ ತರಬೇತಿ, ಅರುಜೀವ ವೈದ್ಯರಿಂದ ಉಚಿತ ಆರೋಗ್ಯ ಸಲಹೆಗಳು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಅರುಜೀವ ಆಯುರ್ವೇದ ಮತ್ತು ನ್ಯಾಚುರೋಪ್ಯಾಥಿ ಆಸ್ಪತ್ರೆಯ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರುವ ನಮ್ಮ ಉದ್ದೇಶ ಏನಂತಂದರೆ, ನಾವು ಹೃತ್ಪೂರ್ವಕವಾಗಿ ಒಂದು ವರ್ಷನ ಮುಗಿಸಿದ್ದೀವಿ. ಹೋದ ವರ್ಷ ನಾವು ಈ ಪ್ರಯಾಣನ ಶುರು ಮಾಡಿದ್ದು. ಆ ಪ್ರಯಾಣದಲ್ಲಿ ಬೇರೆ ಬೇರೆ ಮೈಲ್ಸ್ಟೋನ್ಸ್ನ ನಾವು ಅಚೀವ್ ಮಾಡ್ತಾ ಮುಂದಕ್ಕೆ ಬರ್ತಾ ಇದ್ದೀವಿ. ಸುಮಾರು ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ ವಿತ್ ಅ ಸಕ್ಸಸ್ ರೇಟ್ ಆಫ್ 95% ಅಂತ ನಮ್ಮದು ಇದೆ. ಈ ಚಿಕಿತ್ಸೆಯಲ್ಲಿ ಇರ್ತಕ್ಕಂಥ ಕಾಯಿಲೆ ಡಯಾಬಿಟೀಸ್, ಸ್ಟ್ರೋಕ್ ಹಾಗೂ ಜಾಯಿಂಟ್ಸ್ ಪೇಯ್ನ್ ಹಾಗೂ ಅಲ್ಝೈಮರ್ಸ್, ಡೆಮೆನ್ಷಿಯಾ, ಇದ್ರ ಬಗ್ಗೆ ಹಲವಾರು ಚಿಕಿತ್ಸೆ ಪದ್ಧತಿಯನ್ನು ಸಮಗ್ರವಾಗಿ ಚಿಕಿತ್ಸೆ ಅಂತ ಹೇಳ್ತಾ ಇರ್ತೀವಿ ನಾವು. ಶಾಸ್ತ್ರೋಕ್ತ ಪದ್ಧತಿಯಲ್ಲಿ ಅಂಥ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನಾವು ಕೊಟ್ಟಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಗಾಟ್ ಎ ವೆರಿ ಎನ್ಕರೇಜಿಂಗ್ ರಿಸಲ್ಟ್ಸ್. ಅದಾದ ನಂತರ ಈ ಮಕರ ಸಂಕ್ರಾಂತಿ ಹಾಗೂ ಗಣತಂತ್ರ ದಿವಸ್ ಅದರ ಮೇಲೆ ನಾವು 1 ವರ್ಷ ಮುಕ್ತಾಯ ಆಗ್ತಾ ಇದ್ದೀವಿ ಅಂತ ಇದಕ್ಕೆ ಆ ಒಂದು ಸೊಸೈಟಿಗೆ ಸೇವೆ ಪ್ರಕಾರ ಮಾಡಲಿಕ್ಕೆ ನಾವು ಉಚಿತವಾಗಿ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀವಿ. ನಮ್ಮ ಹೊಸ ಬ್ರಾಂಚ್, ಸಿಟಿ ಬ್ರಾಂಚ್ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ SS ಪಾಟೀಲ್ ಅಪಾರ್ಟ್ಮೆಂಟ್ ಐವನ್ ಶಾಹಿ ಹತ್ರ ಓಪನ್ ಆಗಿದೆ ಸಿಟಿ ಕ್ಲಿನಿಕ್, ಅರುಜೀವ ಸಿಟಿ ಕ್ಲಿನಿಕ್ ಅಂತ. ಅಲ್ಲಿ ನಾವು ಜನವರಿ ಹಾಗೂ ಫೆಬ್ರವರಿ ಉಚಿತ ಕನ್ಸಲ್ಟೇಷನ್, ಫ್ರೀ ಕನ್ಸಲ್ಟೇಷನ್ ಯಾವುದು ಅದು ಶುರುವಾಗಿದೆ. ಆಲ್ರೆಡಿ ಡಿಸೆಂಬರಲ್ಲಿ ಉದ್ಘಾಟನೆ ಆಗಿತ್ತು. ಈಗ ನಾವು ಅದರ ಜಸ್ಟ್ ಕಂಪ್ಲೀಷನ್ ಆಫ್ ದಿ 1 ಇಯರ್ ನಾವು ಇದನ್ನು ಉಚಿತ ಸೇವೆ ಅಂತ ಕೊಡ್ತಾ ಇದ್ದೀವಿ ಜನಸಾಮಾನ್ಯರಿಗೆ. ಜನರಲಿ ಕನ್ಸಲ್ಟೇಷನ್ 500 ರೂಪಾಯಿ ಅಂತ ಇರುತ್ತೆ ನಮ್ಮದು. ಬಟ್ ವಿ ಆರ್ ನಾಟ್ ಚಾರ್ಜಿಂಗ್ ದ್ಯಾಟ್ ಆ್ಯಂಡ್ ವಿ ಆರ್ ಗಿಂಗ್ ಕಂಪ್ಲೀಟ್ಲಿ ಫ್ರೀ. ಜನವರಿ ಮತ್ತು ಫೆಬ್ರವರಿ 2 ತಿಂಗಳು ಅಲ್ಲ, SS ಪಾಟೀಲ್ ಅಪಾರ್ಟ್ಮೆಂಟ್ ಮಾತ್ರ ಅಲ್ಲಿ ಸಿಟಿ ಕ್ಲಿನಿಕಲ್ಲಿ. ಹೌದು, ಐವನ್ ಶಾಹಿ ಹತ್ರ ಉದ್ಯಾನ ಎದುರುಗಡೆ ಇರೋದು SS ಪಾಟೀಲ್ ಅಪಾರ್ಟ್ಮೆಂಟ್, ಅಲ್ಲಿ ಅಂತೂ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಹೊಸ ಒಂದು ನಾವು ಇನಿಷಿಯೇಟಿವ್ ತೊಗೊಂಡಿದ್ದೀವಿ ಮಾನವಿ ಕಲ್ಯಾಣ ಟ್ರಸ್ಟ್ ಕೆಳಗಡೆ ಅರುಜೀವ ಅಂತ. ದಟ್ ಈಸ್ ಆಂಕೋಲಾಜಿ ಡಿಪಾರ್ಟ್ಮೆಂಟ್. ನಾವೀಗ ಕ್ಯಾನ್ಸರ್ ಚಿಕಿತ್ಸೆಯನ್ನು ಶುರು ಮಾಡ್ತಾ ಇದ್ದೀವಿ. ಇನ್ನೂ ಸರಿಯಾಗಿ ಹೇಳಿದರೆ ಚಿಕಿತ್ಸೆ ಅಂತ ಅಲ್ಲ, ದಿಸ್ ಇಸ್ ಎ ಪೋಸ್ಟ್ ರೇಡಿಯೇಷನ್ ಹಾಗೂ ಪೋಸ್ಟ್ ಕೀಮೋಥೆರಪಿ ಅಂತ ಶುರು ಮಾಡ್ತಾ ಇದ್ದೀವಿ. ಇದಕ್ಕೆ ಇರ್ತಕ್ಕಂಥ ನಾವು ದೊಡ್ಡ ದೊಡ್ಡ ಆಸ್ಪತ್ರೆ ಜೊತೆಗೆ ಕೊಲಾಬ್ರೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಫುಲ್ ಕಮಿಟಿ ಮತ್ತು ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಕೂಡ ನಮಗೆ ಸಹಾಯ ಮಾಡ್ತಿದ್ದಾರೆ. ದೇ ಆರ್ ಆಲ್ಸೋ ಗೋಯಿಂಗ್ ಟು ಗಿವ್ ಅಸ್ ರೆಕಮೆಂಡೇಷನ್. ಆ್ಯಂಡ್ ರಿಸರ್ಚ್ ಸಲುವಾಗಿ ನಮಗೆ ICCMR ಇಂದನೂ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಫ್ರಮ್ ದೇರ್ ಆಲ್ಸೋ ವಿ ಗೆಟ್ ಎ ರಿಕಮೆಂಡೇಷನ್ ಅಂತ. ಕಂಪ್ಲೀಟ್ ನಮ್ಮದು ಉದ್ದೇಶ ಇರೋದು ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಅಂತ. ಸುಮ್ಮನೆ ಬಾಯಲ್ಲಂತ ಹೇಳಿ ನಾವು ಇದನ್ನು ಟ್ರೀಟ್ ಮಾಡ್ತೀವಿ, ಟ್ರೀಟ್ ಮಾಡ್ತೀವಿ ಅಂತ ಅಲ್ಲ. ಆನ್ ದ ರಿಸರ್ಚ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ನಾವೆಲ್ಲರೂ ಮಾಡಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೆ ನಮ್ಮ ಪ್ಯಾನಲಲ್ಲಿ ಈಗ ಮಾಡರ್ನ್ ಡಾಕ್ಟರ್ಸ್ ಲೈಕ್ ಅಲೋಪ್ಯಾಥಿ ಡಾಕ್ಟರ್ಸ್, ಆಂಕೋಲಾಜಿಸ್ಟ್, ಸರ್ಜನ್ಸ್, ಜನರಲ್ ಫಿಸಿಷಿಯನ್, ಅದರ ಜೊತೆಗೆ ಆಯುರ್ವೇದ, ನ್ಯಾಚುರೋಪ್ಯಾಥಿ ಹಾಗೂ ಯೋಗ ಸ್ಪೆಷಲಿಸ್ಟ್ ಎಲ್ಲರನ್ನು ಸೇರಿ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್, ಸಮಗ್ರ ಚಿಕಿತ್ಸೆ ಕೊಡಬೇಕು ಅಂತ ಉದ್ದೇಶ ನಮ್ಮದು ಅಂತ ಮುಂದೆ ಹೊರಿಸ್ತಾ ಇದ್ದೀವಿ. ಆಮೇಲೆ ಮುಂದಿನ ತಿಂಗಳ ನಮ್ಮದು 1 ವರ್ಷ ಪೂರ್ತಿಯಾಗೋ ಸಮಾರಂಭ ನಡೆಯುತ್ತೆ.
ತಮ್ಮೆಲ್ಲರಿಗೆ ಅಲ್ಲಿ ಕರೆಸ್ತಾ ಇದ್ದೀವಿ. ಹೃತ್ಪೂರ್ವಕ ಸುಸ್ವಾಗತ. ಆ್ಯಂಡ್ ಅನದರ್ ಥಿಂಗ್ ಫಾರ್ ದಿ ಅಲ್ಝೈಮರ್ ಡೆಮೆನ್ಷಿಯಾ ಅಂತ ಹೇಳಿದೆ ನಾನು. ಸೊ ದ್ಯಾಟ್ ಆಲ್ಸೋ ವಿ ಆರ್ ಫೋಕಸಿಂಗ್ ಇನ್ ಎ ಲಾರ್ಜ್ ಸ್ಕೇಲ್. ಎಲ್ಲ ನಮ್ಮ ಬೇರೆ ಬೇರೆ ರಾಜ್ಯದಿಂದ ಜನರು ಬರ್ತಾ ಇದ್ದಾರೆ. ಇನ್ನೂ ಮುಖ್ಯಾಂಶ ಅಂತಂತಂದರೆ ವಿ ಆರ್ ಗೆಟಿಂಗ್ ಕಲಬುರ್ಗಿ ಆನ್ ಎ ಗ್ಲೋಬಲ್ ಮಾರ್ಕ್. ಕಲಬುರ್ಗಿನ ಒಂದು ಅಂತಾರಾಷ್ಟ್ರೀಯ ಮ್ಯಾಪಿಗೆ ನಾವು ಇಡ್ತಾ ಇದ್ದೀವಿ. ಹೇಗಂತಂದರೆ ಹೇಳಿದರೆ ವಿ ಆರ್ ಸ್ಟಾರ್ಟೆಡ್ ಟು ಗೆಟ್ ದ ಮೆನಿ ಆಫ್ ದಿ ಫಾರಿನರ್ ಕ್ಲೈಂಟ್ಸ್ ಆಲ್ಸೋ. ನಮ್ಮಲ್ಲಿ ಯುರೋಪಿಂದ, ರಷ್ಯಾದಿಂದ, US ಇಂದ ಕ್ಲೈಂಟ್ಸ್ಗಳು ಬರೋ ಶುರು ಆಗಿದೆ. ಅಕ್ಟೋಬರಲ್ಲಿ ಒಬ್ಬರು ಇದ್ದರು, ಡಿಸೆಂಬರಲ್ಲಿ ಬಂದಿದ್ದಾರೆ, ಹಾಗೂ ಜನವರಿ ಕೂಡ ಅಲ್ಲಿ ಇಬ್ಬರು ಕ್ಲೈಂಟ್ಸ್ ಬಂದಿದ್ದಾರೆ. ಇವತ್ತು ಕೂಡ ಬಂದು ರೀಚ್ ಆಗ್ತಿದ್ದಾರೆ ರಷ್ಯಾದಿಂದ. ಸೊ ನಮಗೆ ತುಂಬ ಹೆಮ್ಮೆ ಪಡ್ತೀವಿ ದಟ್ ವಿ ಆರ್ ಕೀಪಿಂಗ್ ಅ ಗ್ಲೋಬಲ್ ಮಾರ್ಕ್ ಟು ದ ಕಲಬುರ್ಗಿ. ಇನ್ಮೇಲೆ ಇಡೀ ಲೈಕ್ ಅಂತಾರಾಷ್ಟ್ರೀಯ ಸ್ತರಲ್ಲಿ ಕಲಬುರ್ಗಿ ಒಂದು ಹೆಸರು ಅರುಜೀವದಿಂದ ಜನ ಗುರುತಿಸ್ತಾರೆ. ಸೊ ಅರುಜೀವ ಇಲ್ಲಿ ಅಂತಂದರೆ ಕಲಬುರ್ಗಿ ಸಾಮಾನ್ಯವಾಗಿ ಕೇಳಿದರೆ ನಮ್ಮ ಬೇರೆ ರಾಜ್ಯದಲ್ಲಿ ಕಲಬುರ್ಗಿ ಅಷ್ಟು ಮಾಹಿತಿ ಇಲ್ಲ. ಆ್ಯಂಡ್ ವಿ ಆರ್ ಪ್ರೌಡ್ ಟು ಸೇ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ನೋಡಿಬಿಟ್ಟು ಕಲಬುರ್ಗಿಗೆ ಬರೋ ಶುರು ಆಗಿದ್ದಾರೆ. ಸೊ ಕಲಬುರ್ಗಿ ಗೆಟ್ಸ್ ಎ ವೆರಿ ಗುಡ್ ಗ್ಲೋಬಲ್ ಐಡೆಂಟಿಟಿ ಅಂತ ಹೇಳ್ತೀವಿ. ಸೊ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಹಾಂ, ನಮ್ಮಲ್ಲಿ ಜನವರಿಯಿಂದ ಶುರುವಾಗಿ ಎಸ್ ಹೌದು, ಉಚಿತವಾಗಿ ಬಂದಿರೋರು ನಮ್ಮಲ್ಲಿ ಕನಿಷ್ಠ 50 ಜನ ಬಂದು ಕನ್ಸಲ್ಟೇಷನ್ ತೊಗೊಂಡು ಹೋಗಿದ್ದಾರೆ ಆಗಲಿ. ಇನ್ನೊಂದು ನಮಗೆ ಆ ಥರ ಏನಿಲ್ಲ, ಎಷ್ಟು ಜನ ಆದರೆ ಬರಲಿ. ನಮಗೆ ಆ ಥರ 100, 50, 30 ಆ ಥರ ಏನಿಲ್ಲ. ನಮ್ಮ ಅಭಿಪ್ರಾಯ 200 ಮೇಲೆ ಬರ್ಬೋದು, 200 ಮೇಲೆ ಬರ್ಬೋದು ಜನ ಅಂತ. ಫ್ರೀ ಮೆಡಿಸಿನ್ ಇಲ್ಲ, ಫ್ರೀ ಕನ್ಸಲ್ಟೇಷನ್ ಅಷ್ಟೇ ಅಂತ, ಪರಾಮರ್ಶಕ ಅಂತ ಇದೆ, ತಪಾಸಣೆ ಅಂತ ನಡೆಯುತ್ತೆ. ಮೆಡಿಸಿನ್ಗೆ ಮಿನಿಮಮ್ ಚಾರ್ಜಸ್ ಏನಿದೆ ಮೆಡಿಸಿನ್ ಚಾರ್ಜ್ ಕಟ್ಟಬೇಕಾಗತ್ತೆ. ಮೂಲವಾಗಿ ನಮ್ಮ ಉದ್ದೇಶ ನಾವು ಮೊದಲೇ ಹೇಳಿದ್ದೀವಿ, ಅರುಜೀವ ಸಿಟಿ ಕ್ಲಿನಿಕ್ ಮಾಡಿರೋದು ಟ್ರೀಟ್ಮೆಂಟ್ ಸಲುವಾಗಿ ಅಲ್ಲ, ಚಿಕಿತ್ಸೆ ಸಲುವಾಗಿ ಅಲ್ಲ, ಪರಾಮರ್ಶಕ ಸಲುವಾಗಿ, ಕನ್ಸಲ್ಟೇಷನ್ ಪರ್ಪಸ್. ಯಾಕಂದರೆ ಸುಮಾರು ಜನಕ್ಕೆ ಏರ್ಪೋರ್ಟ್ ಹತ್ರ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ, ದೂರ ಆಗ್ತದೆ. ಅದಕ್ಕೆ ಇರ್ತಕ್ಕಂಥ ನಾವು ಸಿಟಿಯಲ್ಲಿ ಮಾಡಿದ್ದೀವಿ. ಇಲ್ಲೇ ನೀವು ಕನ್ಸಲ್ಟೇಷನ್ ತೊಗೊಳ್ಳಿ, ಕೆಲವೊಂದು ಔಷಧಿ ಬೇಕಾದ್ರೆ ತೊಗೊಳ್ಳಿ, ಫಾಲೋ ಅಪ್ ಮೆಡಿಸಿನ್ ತೊಗೊಳ್ಳಿ. ಆಮೇಲೆ ಟ್ರೀಟ್ಮೆಂಟ್ಗೆ ನೀವು ಅಲ್ಲೇ ಬರಬೇಕಾಗತ್ತೆ ನಮ್ಮ ಏರ್ಪೋರ್ಟ್ ಶಾಖೆಗೆ.